ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ವಸಂತ್ 15 ನಿಮಿಷ ಮುಗಿಸ್ಬಿಡ್ತೇನೆ. 15 ನಿಮಿಷ ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷದಂತೆ ಸದನದ ಜಂಟಿ ಸದನವನ್ನು ಒಂದು ರಾಜ್ಯ ಸರ್ಕಾರ ಅವರ ಆಡಳಿತದ 1 ವರ್ಷದ ಹಿಂದಿನ ಅವಧಿ, ಮುಂದಿನ ವರ್ಷದ ನೀಲಿನಕ್ಷೆಗಳನ್ನು ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದಲ್ಲಿ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಇದು ಒಂದು ಸಂಪ್ರದಾಯವನ್ನು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅನುಕರಣೆ ಮಾಡ್ಕೊಂಡು ಬಂದಿದ್ದೇವೆ. ಅಧ್ಯಕ್ಷರೇ, ಈ ಒಂದು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಇಲ್ಲೇನು ಇವತ್ತು ಅವಕಾಶ ಕೊಟ್ಟಿದ್ದೀರಿ. ಅಧ್ಯಕ್ಷರೇ, ಈಗಾಗಲೇ ಹೊರಗಡೆ ಈ ಒಂದು ರಾಜ್ಯಪಾಲರ ಭಾಷಣದ ಬಗ್ಗೆ ಮಾಧ್ಯಮಗಳಲ್ಲಿ ನಮ್ಮ ರಿಯಾಕ್ಷನ್ಗಳನ್ನು ಕೊಟ್ಬಿಟ್ಟಿದ್ದೇವೆ ಸಣ್ಣದಾಗಿ. ಅಧ್ಯಕ್ಷರೇ, ಇಲ್ಲಿ ಈ ಒಂದು ಸಂಪ್ರದಾಯ ಏನಿದೆ, ನಾನು ಇದೀಗ ತಾನೇ ನಮ್ಮ ಯುವ ಕ್ರಿಯಾಶೀಲ ಶಾಸಕರಾಗಿರ್ತಕ್ಕಂಥ ಶರತ್ ಬಚ್ಚೇಗೌಡರ ಭಾಷಣವನ್ನು ಕೇಳಿದೆ. ಗವರ್ನರ್ ಅವ್ರ ಮುಖಾಂತರ ಏನೊಂದು ಸದನದಲ್ಲಿ ಸರ್ಕಾರದ ಹಲವಾರು ಕ್ರಾಂತಿಕಾರಿ ಸಾಧನೆಗಳ ಬಗ್ಗೆ ಈ ಒಂದು ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಷಣದ ಬಗ್ಗೆ ನಾವು ವಿರೋಧ ಪಕ್ಷಗಳು ಹಲವಾರು ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು.